ಹಲೋ ಗೈಸ್, ಇದು ನಂದೀಶ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜು. ಆದರೆ ಇದು ಯಾವುದೇ ರೀತಿ ಅವರು ಸ್ವಯಂ ಪ್ರೇರಿತವಾಗಿ ಮಾಡಿರೋ ವಿಡಿಯೋ ಅಲ್ಲ. ನಾವೇ ಒಂದು ಫ್ರೆಂಡ್ಸ್ ಸೇರಿ ಏನೋ ಮಾಡಿದ್ರು ಒಂದು ವರ್ಕನ್ನು ಎಲ್ಲ ಜನರಿಗೆ ತೋರಿಸುವ ಅಂತ ಹೇಳಿ ಮಾಡಿರೋ ವಿಡಿಯೋ ನೋಡ್ರಿ. ಇದು ಯಾವುದೇ ರೀತಿಯ ನಂದೀಶಿಂದ ಅಫಿಷಿಯಲ್ ಆಗಿ ಮಾಡಿರೋ ವಿಡಿಯೋ ಅಲ್ಲ, ನಾವೇ ಮಾಡಿರೋದು. ಇವನಿಗೆ ನಾವು ಫೋರ್ಸ್ ಮಾಡಿರೋದು ಈ ವಿಡಿಯೋ ಪೋಸ್ಟ್ ಮಾಡಿರಿ ಅಂತ ಹೇಳಿ. ಇವೆಲ್ಲರೂ ವಿಡಿಯೋ ಮಾಡ್ತಾ ಇರ್ತಾನೆ, ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಅಂತ ಹೇಳಿ. ಇವತ್ತು ಇವನೇ ಇವ್ರ ಹಾಸ್ಟೆಲಲ್ಲಿ ಸ್ವಯಂ ಪ್ರೇರಿತವಾಗಿ ಖುದ್ದಾಗಿ ಮೋಟಿವೇಶನ್ ಪಡೆದು ಇಲ್ಲಿ ಪ್ಲಾಂಟ್ ಮಾಡಕ್ಕೆ ಬಂದಾನೆ. ಖುದ್ದಾಗಿ ಇಲ್ಲಿ ಬಂದಿದ್ದಾರೆ, ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ ಹಾಲಪ್ಪ ಅವರು. ಅವರಿಗೂ ಅಭಿನಂದನೆಗಳು. ಇದು ಕರೆಕ್ಟಾಗಿ ಪ್ಲಾಂಟಿಂಗ್ ಮಾಡ್ತಿರೋ ಲೊಕೇಶನ್ ಕರೆಕ್ಟಾಗಿ ಹೇಳಬೇಕಂತ ಹೇಳಿದ್ರೆ, ಇಲ್ಲಿ ನಾರ್ತ್ ಸೈಡಲ್ಲಿ ನಮ್ಮ KB ಆಫೀಸ್ ಇದೆ. ಈ ಕಡೆ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಇದೆ, ಆ ಕಡೆ ನೋಡಿದ್ರೆ ಇಂಡಿಯನ್ ಆಯಿಲ್ಸ್ ಇದಾವೆ, ಮಧ್ಯದಲ್ಲಿ ನಮ್ಮ BCM ಹಾಸ್ಟೆಲ್ ಇದೆ. ನಂದೀಶ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಬಾರಿ ಕೂಡ ಇವರ ನೇತೃತ್ವದಲ್ಲೇ 17 ಸೀಡ್ಲಿಂಗ್ಸ್ಗಳು ಪ್ಲಾಂಟ್ ಆಗಿದ್ವು ಇಲ್ಲಿ. ಅದರಲ್ಲಿ ಉಳಿದಿರೋದು 2 ಉಳಿದಿದ್ವು. ಏನು ಮಾಡೋಕ್ಕಾಗಲ್ಲ, 2 ಉಳಿಸಿದ್ವಿ. ಏನಿಲ್ಲ, ನಾವು ನಮ್ಮ ಪ್ರಯತ್ನ ಪಡಿತಾನೆ ಇರಬೇಕು. ಅದಕ್ಕೆ ಫಲ ದೇವ್ರು ಕೊಟ್ಟೆ ಕೊಡ್ತಾನೆ. ನಾವು ಅದಕ್ಕೆ ಏನಪ್ಪ ಫಲ ಬಂದಿಲ್ಲ ಅಂತ ಹೇಳಿ ಬೇಜಾರಾಗಬಾರ್ದು. ಅದಕ್ಕೋಸ್ಕರ ಅಲ್ಲಿ ನೋಡ್ರಿ, ಇಲ್ಲಿ ಕಣ್ಣಲ್ಲಿ ಕಾಣ್ತಿರೋ ಒಂದು ಉದಾಹರಣೆ ನಂದೀಶ್ ಅವರು. ಲಾಸ್ಟ್ ಟೈಮ್ ಅಷ್ಟೆಲ್ಲ ಯಾವುದು ಕರೆಕ್ಟಾಗಿ ಎಸ್ಟಾಬ್ಲಿಷ್ ಆಗಿಲ್ಲ ಆದ್ರೂ ನಂದೀಶ್ ಅವರು ಈ ವರ್ಷ ಮತ್ತೆ ಪ್ಲಾಂಟಿಂಗ್ ಮಾಡೋಕ್ಕೆ ಸಿದ್ಧ ಆಗಿದ್ದಾರೆ. ಅವರ ಒಂದು ಪ್ರತಿಭೆಗೆ ನಾವು ಒಂದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಈ ಫಿಟ್ನೆಸ್ ಇಂದಿನ ದಿನಗಳಲ್ಲಿ ನಮ್ಮ ಹುಡುಗರಲ್ಲಿ ಬಹಳ ಕಡಿಮೆ ಆಗಿ ಕಂಡು ಬರೋದು. BCM ಹಾಸ್ಟೆಲ್ ಊಟ ತಿಂದಿದ್ದೀರ ಹುಲಿ, ನಮ್ಮ ಹುಲಿನೇ ಅದು. ವೀರಪ್ಪನ್ ಏನ್ ಬಂದ್ಬಿಡ್ತು ಒಂದ್ಸತಿ ಕಟ್ಟಿಗೆ ಮುರಿಯೋದು ನೋಡಿದ್ರೆ. NZ ಜನರೇಷನ್ಗೆ ಹಾಲಪ್ಪ ಅವರಿಂದ ಯಾವುದೇ ರೀತಿಯ ಒಂದು ಮೋಟಿವೇಶನ್. ಇವಾಗ 2ನೇ ಗಿಡದ ಮಿಷನ್ ನಂದೀಶ್ ಮತ್ತೆ ಹಾಲಪ್ಪ ಸೇರಿ ಗಿಡ ನೆಡಕ್ಕೆ ರೆಡಿ ಆಗಿದ್ದಾರೆ. ಹಾಲಪ್ಪ ಅವರಿಗೆ ಜಾಸ್ತಿ ಟೈಮ್ ನಮ್ಮ ಸ್ಕ್ರೀನ್ ಅಫೋರ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಮಾಡಿಲ್ಲ. ಆದ್ರೂ ಎಷ್ಟಾಗತ್ತೆ ಅಷ್ಟು ಮಾಡ್ತಾ ಇದ್ದೀವಿ ನಮ್ಮ ಬಜೆಟಲ್ಲಿ. ಸ್ಟೇಕಿಂಗ್ ಕೂಡ ಹಾಕಿದ್ದಾರೆ ಇಲ್ಲಿ ನಂದೀಶ್ ಅವರು. ಹಾಲಪ್ಪ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲಿ ನಮಗೆ ಲೆಕ್ಕ ಮಾಡೋಕ್ಕಾಗಲ್ಲ, ಅಷ್ಟಿದೆ ಇದರಲ್ಲಿ.